ಕರಾವಳಿಯಲ್ಲಿ ಎದ್ದಿರೋ ಕೋಮು ಸಂಘರ್ಷಕ್ಕೆ ಪೊಲೀಸರು ಗಡಿಪಾರಿನ ಅಸ್ತ್ರ ಬೀಸಿದ್ದಾರೆ. ಮೇಲಿಂದ ಮೇಲೆ ನೋಟಿಸ್ ಕೊಡ್ತಿದ್ದಂತೆ ಹಿಂದೂ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ. ನೀವು ಪ್ರಾಮಾಣಿಕವಾಗಿ ಯಾವುದೇ ಸರ್ಕಾರದ ಒತ್ತಡಕ್ಕೆ ಮಣಿಯದೆ ನೀವು ಸ್ವತಂತ್ರವಾಗಿ ಕೆಲಸ ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡಿದ್ದಾರೆ. ನಿಜವಾಗಿ ಗಡಿಪಾರು ಮಾಡಬೇಕಾಗಿದ್ರು ಅಶೋಕ್ ರಾಯಣ್ಣ ಅವರು ಪಿಸ್ತೂಲ್ ಹಿಡಿದು ಎದುರಿಸಿದ ಜನರನ್ನು. ನೆತ್ತ ರೋಕುಳಿ ಹರಿದ ಊರಲ್ಲೀಗ ಗಡಿಪಾರು ಸಂಘರ್ಷ ಶುರುವಾಗಿದೆ. ಕೋಮು ಬೆಂಕಿಗೆ ಇತಿಶ್ರೀ ಹಾಡಬೇಕು ಅಂತ ಫೀಲ್ಡ್ಗಿಳಿದಿರೋ ಪೊಲೀಸರು ಹಿಂದೂ ಮುಖಂಡರ ಜೊತೆ ಮುಸ್ಲಿಂ ಮುಖಂಡರಿಗೂ ಗಡಿಪಾರಿನ ಶಾಕ್ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಶಾಂತಿ ನೆಲೆಸೋ ನಿಟ್ಟಲ್ಲಿ ಎರಡೂ ಧರ್ಮದ ಬರೋಬ್ಬರಿ 36 ಮಂದಿಯನ್ನ ಊರು ಬಿಡುವುದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಹಿಂದೂ ಮುಖಂಡರ ಪಿತ್ತ ನೆತ್ತಿಗೇರಿಸಿದೆ. ಆಪರೇಷನ್ ಖಾಕಿ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ಧೋರಣೆ ಅಂತ ನಿಗಿನಿಗಿ ಕೆಂಡ ಕಾರುತ್ತಿದ್ದಾರೆ. ಹಿಂದೂ ಮುಖಂಡರಿಗೆ ಗಡಿಪಾರು ಸಂಕಷ್ಟ, ಖಾಕಿ ನೋಟಿಸ್, ವಿಚಾರಣೆಗೆ ಹಾಜರಾಗದಿದ್ರೆ ಕ್ರಮ ಫಿಕ್ಸ್. ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೇನೆ ಸೂಕ್ಷ್ಮ ಪ್ರದೇಶ. ಇಲ್ಲಿ ಸಣ್ಣದೊಂದು ದ್ವೇಷದ ಭಾಷಣಕ್ಕೂ ಬೆಂಕಿ ಹೊತ್ಕೊಳ್ಳುತ್ತೆ. ರಿವೆಂಜ್ ವಾರ್ಗೆ ಅದೆಷ್ಟೋ ಹೆಣಗಳು ಉರುಳೋಗಿವೆ. ಹೀಗಾಗಿ ಕೋಮುದ್ವೇಷದ ಜೊತೆಗೆ ಪ್ರಚೋದನಾ ಭಾಷಣಗಳಿಗೆ ಇತಿಶ್ರೀ ಹಾಡಲೆಂದೇ ಗಡಿಪಾರು ಅಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ. 21 ಹಿಂದೂಗಳು ಹಾಗೂ 15 ಮಂದಿ ಮುಸ್ಲಿಮರಿಗೆ ಗಡಿಪಾರು ನೋಟಿಸ್ ನೀಡಲಾಗಿದ್ದು ತನಿಖೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ. ಒಂದು ವೇಳೆ ವಿಚಾರಣೆಗೆ ಬಾರದೇ ಇದ್ದಲ್ಲಿ ಕ್ರಮ ಕೈಗೊಳ್ಳುವುದಾಗಿಯೂ ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇದು ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ, ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಭರತ್ ಕುಮ್ದೇಲುವಿನ ಪಿತ್ತ ನೆತ್ತಿಗೇರಿಸಿದೆ. ಪೊಲೀಸ್ ಅಧಿಕಾರಿಗಳ ನಡೆಗೆ ಕೇಸರಿಪಾಳಯ ಗರಂ. ಹಿಂದೂ ಸಂಘಟನೆಗಳ ಪ್ರಮುಖರನ್ನೇ ಹಿಟ್ಲಿಸ್ಟ್ ಮಾಡಲಾಗಿದೆ. ಹೀಗಾಗಿ ಬಿಜೆಪಿ ಪಾಳಯ ಕೆರಳಿ ಕೆಂಡವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲಾ ನೇತೃತ್ವದಲ್ಲಿ ಎಸ್ಪಿ ಮತ್ತು ನಗರ ಪೊಲೀಸ್ ಕಮಿಷನರ್ ಅನ್ನ ಭೇಟಿ ಮಾಡಿದ್ದಾರೆ. 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದು ವಿಚಾರಣೆ ನೆಪದಲ್ಲಿ ಕಿರುಕುಳ ನೀಡದಂತೆ ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರ ಹಿಂದೂಗಳ ಧ್ವನಿ ಅಡಗಿಸೋ ಕೆಲಸ ಮಾಡುತ್ತಿದೆ. ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲದವರನ್ನ ಗಡಿಪಾರು ಮಾಡುವುದಕ್ಕೆ ಪ್ರಯತ್ನಿಸುತ್ತಿರೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ನಮಗೆ ವಿಶ್ವಾಸ ಇದೆ, ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಕೆಲಸ ಕಾರ್ಯವನ್ನ ಇಲ್ಲಿಯ ಪೊಲೀಸ್ ಇಲಾಖೆ ಮುಖಾಂತರ ಈ ಇಬ್ಬರು ಅಧಿಕಾರಿಗಳು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದ ಇದೆ. ಒಂದು ಒಳ್ಳೆಯ ಚರ್ಚೆ ಆಗಿದೆ. ಅಭಿಪ್ರಾಯಗಳನ್ನು ನಾವು ನಮ್ಮ ಕಡೆಯಿಂದ ಕೊಟ್ಟಿದ್ದೇವೆ, ಅವರು ಕೂಡ ಸಾಕಷ್ಟು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಭೇಟಿಯಾದಂಥ ಸಂದರ್ಭದಲ್ಲಿ ಕೆಲವು ವಿಷಯಗಳ ಬಗ್ಗೆ, ಇಲ್ಲಿನ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಚರ್ಚೆಗಳನ್ನು ಮಾಡಿರ್ತೇವೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ಎಲ್ಲ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಮತ್ತು ಪಕ್ಷ ಪೊಲೀಸರೊಂದಿಗೆ ಸಹಕಾರ ಕೊಡ್ತದೆ ಅನ್ನುವಂಥ ಮಾತನ್ನು ಸಹ ಹೇಳಿದ್ದೇವೆ. ಹಿಂದೂ ಮುಖಂಡ ಮಾತ್ರವಲ್ಲ, ಪುತ್ತೂರಿನ ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕೂರ್ನಡ್ಕಾಗೂ ಗಡಿಪಾರು ನೋಟಿಸ್ ನೀಡಲಾಗಿದೆ. ಇದಕ್ಕೆ ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈಯೇ ನೇರ ಕಾರಣ ಅಂತ ಹಕೀಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಬಾರಿ ಚುನಾವಣೆಗೆ ನಿಂತರೆ ಪಕ್ಕಾ ಸೋಲಿಸ್ತೀವಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಿಜವಾಗಿ ಗಡಿಪಾರು ಮಾಡಬೇಕಾಗಿದ್ರು ಅಶೋಕ್ ರಾಯಣ್ಣ ಅವರು ಪಿಸ್ತೂಲ್ ಹಿಡಿದು ಎದುರಿಸಿದ ಜನರನ್ನು. ನಿಜವಾಗಿ ಮಾಡಬೇಕಿದ್ರು ಪುತ್ತೂರು ಶಾಸಕ ಅಶೋಕ್ ರಾಯಣ್ಣ ಗಡಿಪಾರು ಮಾಡಬೇಕಿತ್ತು. ಅದನಂತರ ಮೊನ್ನೆ ಇತ್ತೀಚೆಗೆ ಉಪ್ಪಿನಂಗಡಿಯಲ್ಲಿ ದೀಕ್ಷಿತ್ ರೈ ಮತ್ತು ಮತ್ತೊಬ್ಬ ಪಾತಾಜಿ ಅಂತ ಹೇಳ್ತಾರಲ್ಲ, ಅವರಿಬ್ಬರು ತಲ್ವಾರ್ ಕಾಳಗ ಮಾಡಿದ್ರಲ್ಲ, ಎಲ್ಲಿ ಕೇಸ್ ಎಫ್ಐಆರ್ ಆಗಿದೆ? ಈ ಶಾಸಕರ ಒತ್ತಡದ ಮೇರೆಗೆ ಅದು ಕೂಡ ಕೇಸ್ ದಾಖಲಾಗಲಿಲ್ಲ. ಇದೆಲ್ಲದರ ಮಧ್ಯೆಯೂ ಪೊಲೀಸರ ಮಧ್ಯರಾತ್ರಿ ವಿಸಿಟ್ ಮುಂದುವರೆದಿದೆ. ರಾತ್ರಿ 12 ಗಂಟೆಗೆ ಉಪ್ಪಿನಂಗಡಿಯ RSS ಮುಖಂಡ UG ರಾಧಾಕೃಷ್ಣ ಮನೆಗೆ ಪೊಲೀಸರು ಭೇಟಿ ನೀಡಿದ್ರು. ಹೊತ್ತಲ್ಲದ ಹೊತ್ತಲ್ಲಿ ಕದ ತಟ್ಟಿರೋದಕ್ಕೆ ಹಿಂದೂ ಮುಖಂಡರು ಕಿಡಿಕಾರುತ್ತಿದ್ದಾರೆ. ಒಟ್ನಲ್ಲಿ ಸಂಘರ್ಷದಿಂದ ಹೊತ್ತಿ ಉರಿಯುತ್ತಿದ್ದ ಕರಾವಳಿ ನಗರಿಯಲ್ಲೀಗ ಗಡಿಪಾರು ಗುದ್ದಾಟ ಶುರುವಾಗಿದೆ. ಇದೆಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.